ಏನು ಇಲ್ಲಿಯ ಈ ಪರಿಸರವನ್ನ ಕಂಡಾಗ ನನ್ನ ಮನಸ್ಸಿನಲ್ಲಿ ಮೂಡುವ ಭಾವನೆ ಮನಸೆಳೆವಾ ಮಧು ಮನಸೆಳೆವಾ ಮಧು ಬಂದಿದೆ ಸೊಬಗೈ ತಣಿದ ಬಂದಿದೆ ಸೊಬಗ ಈಕ್ಷಿಸೆ
ಇರ್ಲಿಲ್ಲ. ಅಡ್ಡಿಲ್ಲ, ಏನು ಹೊರಡಿನಿಂದ ಅಕ್ಷರ ಹೊರಟು ಬಿಟ್ಟೆ ನಾನು. ಹೊರಟೆ ಬಿಟ್ಟೆ. ಎಲ್ಲಿಗೆ ಅಂತ ಗೊತ್ತಾಯ್ತಾ? ಇಲ್ಲಿ ಕೇಳಬಾರ್ದು, ಕೇಳಬೇಕು. ತಪ್ಪಾಗ್ತದೆ ಕೇಳಿದ್ರೆ. ಏನ್ ತಪ್ಪಾಗ್ತದೆ? ನಾವು ನಿಮ್ಮ ಎದುರುಗಡೆ ಹಾಗೆ ಕೇಳಿದ್ರೆ ಅದಕ್ಕೆ ಪ್ರಸನ್ನ ಅಂತ ಆಗುದಿಲ್ಲವೇ? ನೀ ಕೇಳದೇ ಇದ್ರು ಮತ್ತೆ ಬೇರೆ ಪ್ರಸಂಗಿ ಅಂತ ಆಗ್ತೀಯ. ಅಂದ್ರೆ ನಿಮ್ಮ ಸಾಲೇ ಅಧಿಕ ಪ್ರಸಂಗಿಗಳ ಸಾಲು. ನಮ್ಮ ಸಾಲು ಅದೇ ಸಾಲಿರ್ಬಹುದು, ಅಲ್ಲಂತ ಹೇಳುವುದಿಲ್ಲ. ಆದ್ರೆ ನಾನು ಮಾತ್ರ ಹಾಗಲ್ಲ, ಆ ಸಾಲಲ್ಲಿದ್ರು ಪ್ರಸಂಗ ಒಳಗೆ ಅಧಿಕ ಮಾಡ್ತೇನೆ ಬಿಟ್ರೆ ಹೊರಗೆ ಹೋಗುದಿಲ್ಲ. ಇನ್ನು ಮಟ್ಟಿಗೆ ಆ ಸಮಾಧಾನ ಉಂಟು. ತೀರಾ ಹದಗೆಡ್ಲಿಲ್ಲ ಅಂತ. ಅಂದ್ರೆ ಹದಗಟ್ಟದ್ದು ಸಾಲು ಒಳ್ಳೆ ಆಗೋದ್ರಿಂದ ಆ ಗುಣ ಬರ್ತದೆ ಅಂತ. ಆ ಗುಣ ಸ್ವಾಭಾವಿಕವಾಗಿ ಬರ್ತದೆ. ಆದ್ರೆ ಒಂದು ನೆಮ್ಮದಿ ಉಂಟು ನನಗೆ. ಯಾಕೆ? ಎಲ್ಲಿಯಾದ್ರೂ ಅಂತ ಗುಣ ಬಂತು ಅಂತ ಆದ್ರೆ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ನಿಮ್ಮಂತವ್ರು ಇದ್ದೀರಿ ಅನ್ನೋ ಭರವಸೆ ನನಗುಂಟು. ಆ ಭರವಸೆ ಇದ್ರೆ ಆ ಭರವಸೆಯಿಂದ ನೀನ್ ಸರಿ ನಮ್ಮನ್ನೆಲ್ಲ ನೋಡ್ಕೊಂಡ್ರೆ ಹಾ, ನಿಮ್ಗೆ ಯಾವ ಕಾಲಕ್ಕೂ ತೊಂದರೆ ಆಗುವುದಿಲ್ಲ. ನಿಮ್ಮನ್ನಾರೆಂತ ನೋಡ್ಕೊಳ್ಳೋದು ಒಡೆಯ, ನನ್ನನ್ನೇ ನೀವು ನೋಡ್ಕೊಳ್ಬೇಕು. ಖಂಡಿತ ನೋಡಿಕೊಳ್ಳಬೇಕು. ನಿಮ್ಮನ್ನ ಯಾರು ನೋಡ್ಕೊಳ್ಳಿ ಆಗ್ತದ ಮಾತ್ರ. ಯಾಕಾಗುವುದಿಲ್ಲ? ನಿಮ್ಮ ನೋಡ್ಕೊಳ್ಳೋದು ಒಂದೇ ಆನೆ ಸಾಕುವುದು ಬಂದು ಅರಸನಾದದ್ರಿಂದ ಅಲ್ವೇ? ಹಾಗನಿಸಬಹುದು. ಖಂಡಿತ. ಆದ್ರೆ ನೋಡಿಕೊಳ್ಳಬೇಕಾದದ್ದು ಯಾವ ದೃಷ್ಟಿಯಲ್ಲಿ? ಗೌರವದಷ್ಟೇ. ಆ ಸೇವಾ ಕೈಂಕರ್ಯದಲ್ಲಿ ಅದೆಷ್ಟೊತ್ತಿಗೂ ಉಂಟು. ಹೋಗಬೇಕಾದದ್ದು ಎಲ್ಲಿಗೆ? ಎಲ್ಲಿಗೆ? ಇದೀಗ ನಮ್ಮ ಅರಮನೆಗೆ ಹೋಗ್ಬೇಕು. ಯಾಕೆ ಒಡೆಯ? ನನ್ನ ರಾಣಿ ನಿವಾಸಕ್ಕೆ ಹೋಗ್ಬೇಕು. ನಾನಿಲ್ಲೇ ಇರ್ತೇನೆ. ಅದೇ ಸಮಸ್ಯೆ ಆಯ್ತು ನನಗೆ. ಏನು? ಈ ಕೇಳಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ನೀವು ಇಲ್ಲೇ ಇರ್ತೀರಿ, ನಾನಿಲ್ಲೇ ನಿಮ್ಮ ರಾಣಿ ವಾಸಕ್ಕೆ ನಾನು ಹೋಗುದು ಸರಿಯಾ? ಯಾಕೆ ತಪ್ಪಾಗ್ತದೆ? ಅದು ಯಾಕೆ ನಂಗೆ ಅರ್ಥ ಆಗಲಿಲ್ಲ ಸಮಸ್ಯೆ. ಖಂಡಿತ ಹಾಗೆ ಆಗುವುದಿಲ್ಲ. ಮತ್ತೆ ನಾನು ನನ್ನಂಥವನು ಅಥವಾ ನೀನು ನಾವು ತಿರುಗಾಟಕ್ಕೆ ಹೋಗುವುದು ಸತ್ಯ ಅಂತ ಆದ್ರೆ ನಾವು ಭರವಸೆ ಇರಿಸಬೇಕಾದದ್ದು ಯಾರ ಮೇಲೆ ಗೊತ್ತಾ? ನಮ್ಮ ಮನೆಯಲ್ಲಿರುವ ಹೆಂಡತಿಯರ ಮೇಲೆ. ಖಂಡಿತ ನಾವು ಎಲ್ಲಿಯೇ ಹೋದರೂ ನಮ್ಮ ಹೆಂಡತಿಯರು ನಮಗಾಗಿಯೇ ಕಾಯುತ್ತಾ ಇರ್ತಾರೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗಾದ್ರೆ ಈಗ ಹೋಗಬೇಕಾದಿತ್ತು ಯಾಕೆ? ಯಾಕೆ? ದಿಗ್ವಿಜಯ ಯಾತ್ರೆಯನ್ನು ಪೂರೈಸಿ ವಿಜಯ ಯಾತ್ರೆಯ ವಿಜಯೋತ್ಸವದಲ್ಲಿ ನಾವೆಲ್ಲರೂ ಬರ್ತಾ ಇದ್ದೇವೆ. ಒಟ್ಟಿಗೆ ಒಂದು ಇನ್ನೇನು ಪುರಪ್ರವೇಶ ಮಾಡಬೇಕು. ಹೌದಲ್ಲ? ಆದ್ರೆ ತುಸುಕಾಲ ವಿಶ್ರಾಂತಿ ಪಡೆಯುವುದಕ್ಕಾಗಿ ಈ ಕಡೆ ಬಂದಾಗ ನೋಡಿದ್ದೆ ನನಗೆ ವಾತಾವರಣ ಎಂತ ತಂಪಾದ ಅನುಭವ ಕೊಡ್ತಾ ಇದೆ. ಅಯ್ಯೋ, ಒಂದು ತಂಪಂದ್ರೆ ಸ್ವಲ್ಪ ಅಲ್ಲ. ಹೌದು. ಹಾಗಾಗಿ ಈ ತಂಪು ಕಿವಿಗೆ ಬೇಕಾದ ಇಂಪು ಇದೆಲ್ಲ ಎಲ್ಲಿಂದ ಬಂದದ್ದು? ಈ ಪರಿಸರದಿಂದ, ಪ್ರಕೃತಿಯಿಂದ. ಅಂದರೆ ಇದು ಮಧುಮಾಸ. ಮಧುಮಾಸ. ಈ ವಸಂತ ಕಾಲದಲ್ಲಿ ಯಾವಾಗಲೂ ನಾವು ರಾಣಿಯರೊಡನೆ ವಿಹರಿಸುವುದು ಪದ್ಧತಿ. ದಿಗ್ವಿಜಯಕ್ಕೆ ಹೋದ ಕಾರಣದಿಂದ ಸಾಧ್ಯ ಆಗಿರಲಿಲ್ಲ. ಈಗ ಅರಮನೆಯನ್ನ ಸೇರಿ ನನ್ನ ಮನಸ್ಥಿತಿಯನ್ನು ಅವರಿಗೆ ಮನವರಿಕೆ ಮಾಡಿಸಿ ಆದಷ್ಟು ಶೀಘ್ರವಾಗಿ ಅವರನ್ನು ಕರ್ಕೊಂಡು ಬರಬೇಕು. ಈಗಲೇ ಒಂದೊಂದು ರಾಣಿ ವಾಸವೇ ಅಲ್ವಾ? ಹೌದೌದು. ಆದ್ರೆ ಅವರೆಲ್ಲ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ. ಯಾರನ್ನಾದ್ರೂ ಒಟ್ಟು ಮಾಡ್ಬೋದು. ಈ ಹೆಂಗಸರು ಒಟ್ಟು ಮಾಡೋದು ನೋಡಿ ಬಹಳ ಕಷ್ಟ. ಹೌದಾ? ಹೆಂಗಸರು ಒಟ್ಟು ಮಾಡುವುದು ಒಂದೇ, ಕಪ್ಪೆ ತುಲಾಭಾರ ಮಾಡುವುದು ಒಂದೇ. ತಕ್ಕಡೆ ಹಿಡ್ಕೊಂಡು ಒಂದು ಕಪ್ಪೆ ಹಿಡಿದು ಈ ತಕ್ಕಡೆಯಲ್ಲಿ ಇಟ್ಟು ಇನ್ನೊಂದು ಕಪ್ಪೆ ಹಿಡಿದು ಇಡುವಾಗ ಇದು ಪುಸ್ತಕ ಆಚೆ ಹೋಯ್ತು. ಇದು ಆಚೆ ಹೋಯ್ತಲ್ಲ, ಇದು ಹಿಡ್ಕೊಂಡ್ರೊಳಗೆ ಇದು ಪುಸ್ತಕ ಆಚೆ ಹೋಯ್ತು. ಒಟ್ಟು ಮಾಡುವುದೇ ಕಷ್ಟ. ಹಾಗಾಗಿ ಇಲ್ಲಿ ಕೂಗಿ ಬಿಡ್ತೇವೆ, ಎಲ್ಲರೂ ಬರ್ತಾರೆ ನೋಡುವ ಎಷ್ಟು ಜನ ಬರ್ತಾರೆ ಅಂತೇಳಿ. ಅಲ್ಲ, ಯಮ ಯಮ ಅಂತ ಕರೆಕ್ಟ ನೀವು ಹಾಗೆ ಕೇಳುತ್ತಾ? ಹಾಗೆ ಕೇಳಿದ್ರೆ ಯಮ ಬರ್ಬೇಕು ಬಿಟ್ರೆ ನೀವ್ ಯಾಕೆ ಬಂದ್ರಿ? ಯಮ ತಂಗಿಯ ನೀವು? ನೀವು ಬೊಬ್ಬೆ ಹಾಕಿದ್ದ ಹಾಗಾಗಿ. ಓ, ಯಮ ಕೊಂಡೋಗ್ಲಿ ಬಂದಿದ್ದಾನೆ, ಯಾರನ್ನ ನೋಡೋದು ಬಂದ್ರ? ಹಾಗೇನೂ ಇಲ್ಲ. ಅಮ್ಮ ಅಮ್ಮ ಅಂತದ್ದು. ಅಲ್ಲ, ಅಮ್ಮ ಅಮ್ಮ ಅಂತ ಕರೆದದ್ದು ನೀನು. ಯಾರು ನೀನು? ಎಂತದ? ಯಾರು ನೀನು? ಅಲ್ಲ, ಅವ್ರಿಗಾಯ್ತು, ನಿಮಗೂ ಪರಿಚಯ ಇಲ್ವಾ? ನೀನು ಯಾರು? ನೀವಲ್ಲ ಹಾಗೆ ಹೇಳ್ಬಾರ್ದಮ್ಮ. ಎಂತದ್ದು ಏನು ಹೇಳ್ಬಾರ್ದು? ನನ್ನ ಪರಿಚಯ ನಿಮಗೆ ಇಲ್ಲದೆ ಹೋಗ್ತದ. ಅವರಿಗಾದ್ರೂ ಇತ್ತೀಚೆಗೆ ಬಂದವರು. ನೀವು ಯಾರು ನೀನು? ನೀನು ಹೇಳ ನೋಡಿದ್ರೆ ನಿನ್ನ ಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಾ ಉಂಟು. ಹಾಗಲ್ಲ, ನನ್ನ ಪರಿಚಯ. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ, ನಾನು ನಿಮ್ಗೆ ಅಂದಾಜೆ ಹೌದು, ನಮ್ಮ ಗಂಡನ ಯೋಗ್ಯತೆ ಅಂತ ನಿನ್ನ ಹಣೆ ಬರ ಹೇಳ್ತದ. ನನ್ನ ಹಣೆ ಬರದಲ್ಲಿಯೂ ನಿಮ್ ಗಂಡ ಆಗೋದು ಬೇಡ. ಯೋಗ ಇಲ್ಲ ಅದು ಬೇಡ ಬೇಡ. ನಾ ಹೇಳ್ದ ಹಾಗಲ್ಲ. ಗಂಡ ಗಂಡ ಅಂತ ಹೇಳಿದ್ರೆ ನಾನು ನಿಮ್ ಗಂಡ, ಮತ್ತದೇ ಆಯ್ತು. ನಿಮ್ ಗಂಡ ನಾನು. ಹೇಳಿದ್ರು ಅಲ್ಲಿಗೆ ಬರ್ತಾನೆ ಅವ.
ಹೇಳಿದ್ದನ್ನೇ ಹೇಳ್ತೀರಾ? ಇನ್ನು ಗೊತ್ತಿರಲಿಲ್ಲ, ಇವ್ರಿಗೆ ಅದೇ ಗೊತ್ತು. ಹೌದು. ನೀವು ನೆನಪು ಮಾಡ್ಕೊಳ್ಳಿ, ಏನ್ ನೆನ್ಪಡ್ಕೊಳ್ಳೋದು? ಸ್ವಲ್ಪ ಇದು ಮಾಡ್ಕೊಳ್ಳಿ. ಯಾವ್ದು ನನಗೆ ನೆನಪಾಗುದಿಲ್ಲ. ನಾನು ನಿಮ್ ಗಂಡ ಅದನ್ನ ಹೇಳ್ಬೇಡ. ಹೋಗೋ ಗೊತ್ತಿ ಗೊತ್ತಿ ನೆನಪಿರುವ ಮರ ಆಗಿದ್ರ ಓ ಓ ಓ ಓ ದಿಗ್ವಿಜಯಕ್ಕೆ ಯಜಮಾನ್ರ ಜೊತೆ. ಅವ್ನು ನಾನೇ ಹೋದವಲ್ವಾ? ಅಲ್ಲ ನೀನು ಹೋದದ್ದು ಹಾ, ನಮ್ಮ ಯಜಮಾನ್ರು ಕಾಣುದಿಲ್ಲ, ಮನೆಯವ್ರು ಬರ್ಲಿಲ್ವಲ್ಲ? ಅವ್ರು ಇಲ್ಲಿಂದ ಇದ್ದಾರೆ. ಅವ್ರು ಇಲ್ಲಿಲ್ಲ, ಮತ್ತೆ ಅವ್ರು ಹೊಳೆ ಬದಲಿದ್ದಾರೆ. ದೂತ ಅಲ್ಲ, ಹೊಳೆ ನೋಡುವುದು, ನೀರು ನೋಡುವುದು, ಕೆಳಗೆ ಇಳಿಯುವುದು, ಮೇಲೆ ಹತ್ತುವುದು, ಸ್ವಲ್ಪ ನಿಲ್ಲುವುದು, ಕುತ್ಕೊಳ್ಳುವುದು, ಮತ್ತೆ ಹೊಳೆ ಇಳಿಯುವುದು. ನಮ್ಮವ್ರಿಗೆ ಏನಾಯ್ತು? ಎಂತ ಹೊಟ್ಟೆ ಹಾಳಾಗಿದ? ಗೊತ್ತಾಯ್ತು. ಹಾ. ಅವ್ರಿಗೆ ಏನೋ ಕೊಡಬಾರ್ದು ಕೊಟ್ಟೆ ನೀನು, ಹಾ. ಅದಕ್ಕೆ ಅವರಿಗೆ ಹೊಟ್ಟೆ ಹಾಳಾಗಿರ್ಬೇಕು. ಅಂದ್ರೆ ಹೊಟ್ಟೆ ಹಾಳಾಗಿ ಹೊಳೆ ಬದಲಿದ್ದಲ್ಲ. ಮತ್ತೆ ಆ ಹೊಳೆಯನ್ನು ನೋಡುತ್ತಾ, ನೀರು ನೋಡುತ್ತಾ ಸಂತೋಷ ಪಡ್ತಾ ಇದ್ದಾರೆ. ಏನೇ ಇರಲಿ, ಈಗ ನಿಮಗೆ ಬಹಳ ದಿವಸ ಆಯ್ತಲ್ಲ ಅವ್ರನ್ನ ಬಿಟ್ಟು. ನೀವು ಇಲ್ಲಿ ಮಾತ್ರ ಇದ್ದವರು. ಹೌದು. ಈಗ ನಿಮಗೆ ವನವಿಹಾರ ಜಲಕ್ರೀಡೆ ಆಡ್ಲಿಕ್ಕೆ ಮನಸ್ಸು ಉಂಟಾ? ನಮ್ಗೆ ಮನಸ್ಸುಂಟು, ನಮ್ಗೆ ಮನಸ್ಸುಂಟು. ಇಬ್ಬರಿಗೂ ಮನಸ್ಸಿದ್ರೆ ಒಬ್ಬರಿ ಮನಸ್ಸಲ್ಲಿ ಇಬ್ಬರು ಬೇಕಾ? ಇಬ್ಬರಿಗೂ ಉಂಟು, ಇಬ್ಬರಿಗೂ ಉಂಟು. ಇಬ್ಬರಿಗೂ ಉಂಟಲ್ಲ? ಉಂಟು ಅಂತಾದ್ರೆ ನನ್ನೊಟ್ಟಿಗೆ ಬನ್ನಿ. ದೇವ್ರೇ. ಇಬ್ಬರಿಗೆ ಮನಸ್ಸು ಉಂಟಲ್ಲ? ಹಾ. ನನ್ನೊಟ್ಟಿಗೆ ಬನ್ನಿ. ಏಯ್, ಏನು ನಿಮ್ ಜೊತೆ ನಾವು ಬರುತ್ತೇನೆ? ಬರ್ಬೇಕು ಯಾಕೆ? ಜಲಕ್ರೀಡೆ ಆಡ್ಲಿಕ್ಕೆ. ನಿನ್ನ ಜೊತೆ ಆಡುವುದೇನ ನಾವು? ನಮ್ಮ ಯೋಗ್ಯತೆ ಅಂತ ಮೊದಲೇ ಹೇಳಿಲ್ವ ನಿಮಗೆ? ಎಂತ ಮಾತಾಡ್ತ್ರಿ? ಹಾ. ನನ್ನೊಟ್ಟಿಗೆ ನೀವು ಆಡುದಾ? ನಿಮ್ಮೊಟ್ಟಿಗೆ ನಾನು ಆಡುದಾ? ಇನ್ನು ಮಾತ್ರ ವರಸೆಯೇ ಸರಿ ಇಲ್ಲ. ನಿಮ್ಮ ಒಟ್ಟಿಗೆ ನಾನು ಆಡುದು ಅಂತ ಹೇಳಿದ್ರೆ ಎಂತ ನಿಮ್ಮ ಯೋಗ್ಯತೆ ಏನು? ಹಾ. ನಮ್ಮ ಹಣೆ ಬರ ಏನು? ಹಾ. ನಿಮ್ಮೊಟ್ಟಿಗೆ ನಾನು ಅದು ಕನಸಿನಲ್ಲಿ ಸಾಧ್ಯ ಇಲ್ಲ. ಥೂ! ಇನ್ನು ಮಾತು ಹೆಚ್ಚಾಗ್ತಾ ಉಂಟು ನಿನ್ನ. ನನಗೆ ಹೇಸಿಗೆ ಆಗ್ತಾ ಉಂಟು ಅಂತ. ಯಾವ್ದು ಹೇಸಿಗೆ? ನಮಗೆ ಹೇಸಿಗೆ ಆಗ್ಬೇಕು, ನಿನಗಲ್ಲ. ನನ್ನ ಹಣೆ ಬರ ಅಂತಂದ್ರೆ ಹಾ. ನಿಮ್ಮ ಯೋಗ್ಯತೆ ಏನು? ಹಾ. ನಿಮ್ಮೊಟ್ಟಿಗೆ ನಾನು ಛೀ! ಬೇಡ ನೋಡು, ಅದನ್ನ ನಾವು ಹೇಳಬೇಕಾದ ನೀನದು. ಅದಕ್ಕೆ ನೀವು ಹೇಳಿದ್ರೆ ನಾನೇ ಆಡುದಂತಲ್ಲ. ಅವ್ರು ಹೊಳೆ ಬದಲಿದ್ದಾರೆ. ಆ ಸೌಂದರ್ಯ ನೋಡಿಕೊಂಡು ಅವ್ರಿಗೆ ಆಸೆ ಆಗಿದೆ ಜಲಕ್ರೀಡೆ ಹೊಳೆ ಮೇಲೆ ಆಡ್ಲಿಕ್ಕೆ. ನೀವು ಮನಸ್ಸಿದ್ರೆ ನನ್ನ ಒಟ್ಟಿಗೆ ಬರ್ಬೇಕಂತೆ. ನಮ್ಗೆ ದಾರಿ ಗೊತ್ತಿಲ್ಲ. ನಾನು ಮುಂದೆ ಹೋಗ್ತೆ, ನೀವು ಇಲ್ಲಿ ಬರ್ರಿ. ದಾರಿ ಗೊತ್ತಾಗ್ತದೆ. ಅದು ಹೊಳೆ ಅಂದ್ರೆ ಕೆರೆಯಲ್ಲ ಅದ, ಬೇರೆ ಬರ್ತಾ ಇರೋದು. ಒಂದೇ ಬದಿಗೆ ಇರುವುದಿಲ್ಲ ಅವರು. ಇಲ್ಲಿದ್ದ ಮೇಲೆ ಹೋದ್ರು ಅವರು ನಿಮ್ಗೆ ಗೊತ್ತಿರುವುದಿಲ್ಲ. ನೋಡಿದವ ನಾನಲ್ಲ, ನಾನು ತೋರಿಸ್ತೇನೆ. ಅವ ಬಂದ, ಅವಸರದಿಂದ ಒಂದು ಇಷ್ಟೊತ್ತಿಗೆ ಪ್ರಸಂಗ ಮಾಡಿದ. ಅದ ಎಂತ ಒಂದು ಅಧಿಕ ಪ್ರಸಂಗ ಮಾತಾಡಲೇ ಮಾಡಲ್ಲ. ಹಾಗೆಲ್ಲ ಮಾಡುವುದಿಲ್ಲ ಅಂತ ಅವನನ್ನೇ ಕೇಳಿಸಿದ್ದು. ಹೌದಾ? ಆದ್ರೂ ಸ್ವಲ್ಪ ಮಾಡಿದ್ದವ. ಹಾಗೆಲ್ಲ ಮಾಡೋದಿಲ್ಲ, ಬಿಟ್ಕೊಳ್ಳೋದು ಅವರು. ಕೆಲವೊಂದು ವಿಷಯ ಹೇಳಿದ್ದಾರೆ, ಆದ್ರೂ ಶಂಕದಿಂದ ಬಂದ್ರೆ ತೀರ್ಥ ಅಂತ ಆಗುದಲ್ವಾ? ನಾನು ಹೇಳುವುದು ಹೇಳಿದ್ದೆ ಮಾತ್ರ, ಅವ್ರಿಗೆ ಅರ್ಥ ಆಯ್ತು. ನಾನು ಎಂತ ಮಾಡೋದು? ನಾನೇ ಹೇಳ್ಬೇಕು ಅಂತ. ಒಂದು ವಿಷಯ ಜಲಜ ಮುಖಿಯಾಗಿ ಜಲಜ ಮುಖಿಯಾಗಿ ಜಲಗೋಳಾಡು ಜಲಗೋಳಾಡು ಹರುಷಗೊಂಡಿದೆ ಮಾನವು ಅರುಗಿರವ ಹರುಷಗೊಂಡಿದೆ ಮಾನವು ಅರುಗಿರವ ಹರುಷಗೊಂಡಿದೆ ಮಾನವು ಜಲಜಮುಖಿಯರೇ, ಶರಜಮುಖಿಯರೇ, ಅವಸರವಾಗಿ ನಿಮ್ಮನ್ನ ಇಲ್ಲಿಗೆ ಕರೆಸಿಕೊಳ್ಳುವಲ್ಲಿ ಪ್ರಬಲವಾದಂತಹ ಕಾರಣ ಎನ್ನುವುದುಂಟು. ಏನದು? ದಿಗ್ವಿಜಯಕ್ಕೆ ಹೋದವ ನಾನು ದಿಗ್ವಿಜಯ ಯಾತ್ರೆ ಪೂರೈಸಿ ನಾನು ನಮ್ಮ ವೇಷ ಮಾಡುವುದಕ್ಕಾಗಿ ಬಂದಾಗ ನನ್ನ ಮನಸ್ಸಿಗೆ ಆದಂತಹ ಆಕರ್ಷಣೆ ಈ ವನವಿಹಾರ ಜಲಕ್ರೀಡೆ. ಅದಕ್ಕೆ ಕಾರಣ ಇದು ಮಧುಮಾಸ ಬೇರೆ. ಹಾಗಾಗಿ ನಿಮ್ಮನ್ನ ಜೊತೆಗೂಡಿಸಿಕೊಂಡು ವನವಿಹಾರಕ್ಕೂ ಜಲಕ್ರೀಡೆಗೆ ಹೋಗಬೇಕು ಎನ್ನುವ ಆಸೆ. ಆಲಿಸ್ಬೇಕು. ಬರುವೆ ವೈಭೂಪನಿಂದ ಅಗಲಿರುವೆವೇನೋ ನಿನ್ನ ಅಗಲಿರುವೆವೇನೋ ಸರಿ 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 ಅದಲ್ವಾ ವಿಷಯ ಸರಿ. ಸರಿಯನು ಪುರ
ಹಾಗೇ ನಾನು ನಿತ್ಯವೂ ನಿಮ್ಮ ನೆನಪಿನಲ್ಲೇ ಹಾ. ಈಚೆಯಿಂದ ಬರ್ತೀರಿ ಅಂತ ಹೀಗೆ ಹೇಳ್ಬೋದು, ಆಚೆಯಿಂದ ಬರ್ತೀರಿ ಅಂತ ಹೀಗೆ ಹೇಳ್ಬೋದು. ಅದು ನೀವು ಹೇಳುವುದೇ ಬೇಡ. ಇಣಕಿ ನಿಮ್ ಬುದ್ಧಿ ನೋಡಿ ಗೊತ್ತಾಗ್ತದೆ. ಮಕ್ಕಳ ಬುದ್ಧಿ ಆಗಿದೆ. ಆಗಲ್ಲ ಅಷ್ಟು ಅವಾಗ. ಓದಿದ್ದೀರಿ ಬಾಬಾ ಜೀವನ. ಹೌದು. ನಿರೀಕ್ಷೆ. ಇವರು ಮನೆಯಿಂದ ಹೊರಟು ಹೋದ ನಂತರ ಒಂದು ದಿನ ಅದು ನೆಮ್ಮದಿಯಲ್ಲಿ ಊಟ ಮಾಡಿದ್ದೇನೆ. ಅದೇ ಹೇಳೋದು ಬೇಡ ಬಾಬಾ, ನೋಡ್ರೆ ಗೊತ್ತಾಗ್ತದೆ. ಹೌದು. ದಿನಕ್ಕೆ ಒಂದೇ ಊಟ. ಒಂದೇ ಊಟ, ನಾಳೆ ಸರಿ ಊಟ ಮಾಡಿ. ಹಾಗೆ ನನ್ನ ನಿರೀಕ್ಷೆಯಲ್ಲಿದ್ದಾಗಲೇ ಬಂದದ್ದು. ನಮ್ಮ ಅರಮನೆಗೆ ನೀವು ಬರ್ತೀರಿ ಅನ್ನೋ ಹಾಗೆ ಭಾವಿಸಿಕೊಂಡದ್ದು. ಆದ್ರೆ ಅರಮನೆಗಲ್ಲ, ನದಿಯ ತೀರಕ್ಕೆ ಬಂದು ನಮ್ಮನ್ನ ಮನವಿ ಹಾಕುವ ಜಲಕ್ರೀಡೆಗೂ ಕರೀತಾ ಇದ್ದೀರಿ ಅಂತ ಆದ್ರೆ ನೀವು ಕರೆದದ್ದು ಹೇಗಾಯ್ತು ಗೊತ್ತುಂಟ? ನಿತ್ಯ ಬಂದವನಿಗೆ ಚಾಪಿ ಬಿಡಿಸಿಕೊಟ್ಟ ಹಾಗಾಯ್ತು. ಒಳ್ಳೆ ನಿದ್ದೆ ಕೊಟ್ಟು ಹೊಡಿತಾವ. ಹಾಗದು. ನಿದ್ದೆ ಒಂದು ಚಾಪ ಕೊಟ್ಟು ಬಿಡ್ತಾವ. ಅಂದರೆ ಯಾವುದನ್ನ ಬಯಸಿದನೋ ಅದೇ ಸಿಕ್ಕಿದ ಹಾಗಾಯಿತು. ರೋಗಿ ಬಯಸಿದ್ದು ಹಾಲು, ವೈದ್ಯರು ಕೊಟ್ಟದ್ದು ಹಾಲಿರು. ಜಾತಕ ಪಕ್ಷಿ, ಜಾತಕ ಪಕ್ಷಿಯನ್ನು ಮಳೆ ನಿರೀಕ್ಷೆಯಲ್ಲಿದ್ದಾಗ ಮಳೆ ಬಂದ್ರೆ ಆ ಪಕ್ಷಿಗೆ ಎಷ್ಟು ಸಂತೋಷ ಆಗಿರ್ತಿಲ್ಲ, ಅಷ್ಟು ಸಂತೋಷ ಆಗುದು. ಮಳೆ ಬಂದ ಸಂತೋಷ ಆಗ್ತದೆ. ಸ್ವಲ್ಪ ತಂಪು ಆಗಲ್ಲ. ಹೌದು. ನನ್ನನ್ನು ನೀವು ಕೇಳುದೇ ಬೇಡ. ಅಂದ್ರೆ ಬರುವುದೇ ಇಲ್ಲ ಅಂತ. ಹಾಗಲ್ಲ, ಒಂದು ಕಾಲ ಎತ್ಕೊಂಡಿದ್ದೇನೆ ಎಷ್ಟೊತ್ತಿಗೆ ಹೊರಡುದು ಅಂತ ಹೇಳಿ. ಇದು ಹಾಗೆ ಒಂದು ಕಾಲ ಹಾಗಾದ್ರೆ ಚುರುಕ ಚುರುಕ ಹೇಳುವುದಕ್ಕಿಂತ ಮೊದಲೇ ಹಾಗೆ. ಮನೆಗಳೇ, ನಿಮ್ಮ ಮಾತನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿರೀಕ್ಷೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನೀವು ಕೇಳಿದ್ದು ಹೇಗಾಯ್ತು? ಓಡಿ ಹೋಗ್ತಾ ಇದ್ದವನನ್ನ ತೂಡಿ ಬಿಟ್ಟ ಹಾಗಾಯ್ತು. ಕಮಚ್ಚಿ ಬೀಳ್ತಾವ. ಇದು ತೂಡಿ ಬಿಟ್ಟು ಬಂದ ಅದೆಲ್ಲ ಉದಾರ. ಹಾಗಾಗಿ ಬರುವುದಕ್ಕೆ ನಾ ಸಿದ್ಧಲಿದ್ದೀನಿ. ಹಾಗಾದ್ರೆ ನಿಮ್ಮಿಬ್ಬರಿಗೂ ಮನಸ್ಸಿದೆ. ನಾನಂತೂ ಸಿದ್ಧತೆಯಲ್ಲಿ ತವಕದಲ್ಲಿದ್ದೇನೆ. ಅದು ತಡ ಮಾಡುವುದೇ ಬೇಡ ಬೇಡ ಹೋಗೋಣ. ಎಂತ? ಅದು ಯಾರನ್ನು ಯಾವತ್ತು ಕೇಳುವುದು ಅಂತ ಗೊತ್ತಿಲ್ಲ. ಮತ್ತೆ ಯಾವ್ದು ಕೇಳುದು? ಅವನ್ ತಿರ್ಗಾಟಕ್ಕೆ ಕರ್ಕೊಂಡು ಹೋಗ್ಬೇಡಿ, ಅವ ಹಾಳು ಮಾಡ್ತಾನೆ ಇದ್ದವರನ್ನೆಲ್ಲ ಅಂತ ಹೇಳಿ. ಅದೆಂತದ್ದು? ಒಂದು ಮಾತು ಒಡೆ. ಓ, ಒಂದು ಮಾತು. ಹೌದು. ಏನ್ ಹೇಳಿ? ಈಗ ನಿಮ್ಮೊಟ್ಟಿಗೆ ನಾನು ದಿಗ್ವಿಜಯಕ್ಕೆ ಬಂದವನೇ, ಕೆಲ ಕಾಲದ ಒಟ್ಟಿಗೆ ಇದ್ದವನೇ. ಈಗ ನೀವೀಗ ಬಹಳ ಸಂತೋಷಕ್ಕಾಗಿ ಜಲಕ್ರೀಡೆ ವನವಿಹಾರ ಕೊಟ್ಟಿದ್ದೀರಿ. ನನಗೂ ಹಾಗೆ ಆಸೆ ಆಗ್ತಾ ಉಂಟು. ನಾನು ನಿಮ್ಮೊಟ್ಟಿಗೆ ಬರುವುದಾ? ಹೌದು ನೀರು ಬರುವುದು. ಹೌದು ಜಲಕ್ರೀಡೆಗೆ ಹೌದು. ನಮ್ಮನ್ನು ಸರಿಯಾಗಿ ನೋಡು. ಅದು ಗೊತ್ತಾಗಿದೆ. ನೀವು ಹೊರಡೋದು ನೋಡಿ. ಮೊದಲಿಗೆ ಮನೆಯರು, ಮುದಿಗಜಿಗೆ ಮನೆಯರು. ಮತ್ತೆ ಗಮನ. ಹಾ ಬುದ್ಧಿ ಅಲ್ಲ. ಅದೇ ಅದೇ ಅವ ಹಂಸದ ಮನೆ. ಅದೇ ಹಂಸ ಗಮನೆಯರು ಎಲ್ಲ ಒಟ್ಟಿಗಿದ್ದಾರೆ ಅಂತಲ್ವಾ? ನಮಗೆ ಸಮಸ್ಯೆ ಇಲ್ಲ. ಮನೆ ಹೋಗಿ ಬರ್ತೇನೆ. ಹೆಂಡತಿ ಇದ್ದಾಳೆ, ಅವಳು ಕರ್ಕೊಂಡು ಬರ್ತೇನೆ. ಹಾ ಸ್ವಲ್ಪ ಸುಮ್ಮನೆ ಇರ್ತೀರಿ ನೀವು. ಎಂತ? ಹಾ, ಸರಿ ಇಲ್ಲ, ಅವಳು ಸರಿ ಇಲ್ಲ. ಅವಳು ಹೇಳ್ತೀನಿ ಈಗ ಸರಿ ಇಲ್ಲ. ಹೇಳಿದ ನಾನು ಹೇಳುದು, ನನ್ನ ವಿಷಯ ಗೊತ್ತುಂಟು. ಎಂತ ಮಾತಾಡ್ತೀರಿ ನೀವು? ಯಾಕೆ? ಸರಿ ಇಲ್ಲ ಇದ್ದವಳು ಮೊದಲು. ಇಲ್ಲಪ್ಪ, ಇವತ್ತಿನವರೆಗೆ ಏನು ಸಮಸ್ಯೆಯೂ ಆಗಲಿಲ್ಲ. ಆ, ಸರಿ ಇಲ್ಲ ಅಂತ ಹೇಳಿದ್ರೆ ತಲೆ ಸರಿ ಇಲ್ಲ ಅಂತ ಹೇಳಿದ್ರೆ ಯಾಕೆ? ಆರೋಗ್ಯದ ಸ್ಥಿತಿ ಸರಿ ಇಲ್ಲ. ಏನಾಗಿದೆ? ಈಗ ಗಜಮುಖದ ಬಗೆ ಗಣಪಗೆ ಹಾ. ಗರ್ಭಿಣಿ ಅಲ್ವಾ? ನೀನು ಹೇಳಿದ್ದಲ್ವಾ ಹಾ. ಹೆಂಡತಿ ಹೆರಿಗೆಗೆ ತವರಿಗೆ ಹೋಗಿದ್ದಾಳೆ ಅಂತ. ತುಂಬು ಗರ್ಭಿಣಿ ತವರಿ ಹೋಗಿದ್ದಾಳೆ. ಆ ಗರ್ಭಿಣಿಯನ್ನು ಕರ್ಕೊಂಡು ಬಂದು ಏನು ಜಲಕ್ರೀಡೆ? ಅಂದ್ರೆ ಜಲಕ್ರೀಡೆ ಆಗುದಿಲ್ಲ, ತಪ್ಪೋತ್ಸವ ಆಗ್ತದೆ ಇವ್ರು ಹೇಳು. ಮತ್ತೆ ಸುಧಾರಿಸ್ಕೊಳ್ಳು. ನಾನಾದ್ರೆ ಇವ್ರಿಗೆ ಎಂತ ಮಂಡೆ ಬಿಸಿ ಮಾರೇನೆ. ಅವನಿಗೆ ಹೊಂದಾಣಿಕೆ ಮೇಲೆ ಅದೇ ಭರವಸೆ ಉಂಟು ನಮಗೆಲ್ಲ. ಅದು ಒಂದು ಎಚ್ಚರಿಕೆ. ನಾನು ನಿಮ್ಮ ಹತ್ರ ಬರುವುದಿಲ್ಲ. ನಾನು ಮೇಲ್ಬದಿಗುತ್ತೆ. ಬೇಡ, ಈ ಕೆಳಪದಿಯಲ್ಲಿ ಮೇಲ್ಬದಿಯಲ್ಲಿ ಉಪದ್ರ ಆಗ್ತದೆ ಅಂತ ಗೊತ್ತು. ಅದೇ ಅದೇ ಹೌದು.